ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಜೆಜು ಏರ್ವೇಸ್ ದುರಂತಕ್ಕೆ ಪಕ್ಷಿಯೊಂದು ಕಾರಣವಾಯ್ತಾ ಅನ್ನೋ ಅನುಮಾನ ಸದ್ಯ ಕಾಡ್ತಾ ಇದೆ. ವಿಮಾನದ ರೆಕ್ಕೆಗೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಕ್ಕಿ ಡಿಕ್ಕಿಯಾದ ಬೆನ್ನಲ್ಲೇ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ವಿಮಾನದ ಗೇರ್ ಮೇಲೆ ನೇರವಾಗಿ ಪ್ರೆಷರ್ ಪರಿಣಾಮ ಬಿದ್ದಿದೆ. ಹೀಗಾಗಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ವೇಗಕ್ಕೆ ಬ್ರೇಕ್ ಬದ್ದಿಲ್ಲ. ಸಾಮಾನ್ಯವಾಗಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಹಂತ ಹಂತವಾಗಿ ವಿಮಾನದ ವೇಗವನ್ನು ತಗ್ಗಿಸಲಾಗುತ್ತೆ. ಆದರೆ ಲ್ಯಾಂಡಿಂಗ್ ಗೇರೇ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಹೀಗಾಗಿ ವೇಗಕ್ಕೆ ಕಡಿವಾಣ ಬಿದ್ದಿಲ್ಲ. ಭೂಸ್ಪರ್ಶ ಆಗ್ತಾ ಇದ್ದ ನಂತರವೂ ಕೂಡ 260 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲನೆ ಆಗ್ತಾ ಇತ್ತು ವಿಮಾನ. ಸ್ಪೀಡ್ ಕಂಟ್ರೋಲ್ ಆಗಿಲ್ಲ. ಹೀಗಾಗಿ ಲ್ಯಾಂಡ್ ಆದ ಕ್ಷಣ ಮಾತ್ರದಲ್ಲೇ ರನ್ವೇ ಅಂತ್ಯದ ಗೋಡೆಗೆ ವಿಮಾನ ಹೋಗಿ ಗುದ್ದಿದೆ. ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗಿಲ್ಲ ಪೈಲಟ್ನಿಂದ. ಗೋಡೆಗೆ ಡಿಕ್ಕಿಯಾದ ಪರಿಣಾಮ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ ವಿಮಾನವನ್ನು ಬೆಂಕಿ ಆವರಿಸಿಕೊಂಡಿದೆ. ದುರಂತದಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ. ಇದಿಷ್ಟು ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಜೆಜು ಏರ್ವೇಸ್ ದುರಂತಕ್ಕೆ ಪಕ್ಷಿಯೊಂದು ಕಾರಣವಾಯ್ತಾ ಅನ್ನೋ ಅನುಮಾನ ಸದ್ಯ ಕಾಡ್ತಾ ಇದೆ. ವಿಮಾನದ ರೆಕ್ಕೆಗೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಕ್ಕಿ ಡಿಕ್ಕಿಯಾದ ಬೆನ್ನಲ್ಲೇ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ವಿಮಾನದ ಗೇರ್ ಮೇಲೆ ನೇರವಾಗಿ ಪ್ರೆಷರ್ ಪರಿಣಾಮ ಬಿದ್ದಿದೆ. ಹೀಗಾಗಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ವೇಗಕ್ಕೆ ಬ್ರೇಕ್ ಬದ್ದಿಲ್ಲ. ಸಾಮಾನ್ಯವಾಗಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಹಂತ ಹಂತವಾಗಿ ವಿಮಾನದ ವೇಗವನ್ನು ತಗ್ಗಿಸಲಾಗುತ್ತೆ. ಆದರೆ ಲ್ಯಾಂಡಿಂಗ್ ಗೇರೇ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಹೀಗಾಗಿ ವೇಗಕ್ಕೆ ಕಡಿವಾಣ ಬಿದ್ದಿಲ್ಲ. ಭೂಸ್ಪರ್ಶ ಆಗ್ತಾ ಇದ್ದ ನಂತರವೂ ಕೂಡ 260 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲನೆ ಆಗ್ತಾ ಇತ್ತು ವಿಮಾನ. ಸ್ಪೀಡ್ ಕಂಟ್ರೋಲ್ ಆಗಿಲ್ಲ. ಹೀಗಾಗಿ ಲ್ಯಾಂಡ್ ಆದ ಕ್ಷಣ ಮಾತ್ರದಲ್ಲೇ ರನ್ವೇ ಅಂತ್ಯದ ಗೋಡೆಗೆ ವಿಮಾನ ಹೋಗಿ ಗುದ್ದಿದೆ. ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗಿಲ್ಲ ಪೈಲಟ್ನಿಂದ. ಗೋಡೆಗೆ ಡಿಕ್ಕಿಯಾದ ಪರಿಣಾಮ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ ವಿಮಾನವನ್ನು ಬೆಂಕಿ ಆವರಿಸಿಕೊಂಡಿದೆ. ದುರಂತದಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ. ಇದಿಷ್ಟು ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಜೆಜು ಏರ್ವೇಸ್ ದುರಂತಕ್ಕೆ ಪಕ್ಷಿಯೊಂದು ಕಾರಣವಾಯ್ತಾ ಅನ್ನೋ ಅನುಮಾನ ಸದ್ಯ ಕಾಡ್ತಾ ಇದೆ. ವಿಮಾನದ ರೆಕ್ಕೆಗೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಕ್ಕಿ ಡಿಕ್ಕಿಯಾದ ಬೆನ್ನಲ್ಲೇ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ವಿಮಾನದ ಗೇರ್ ಮೇಲೆ ನೇರವಾಗಿ ಪ್ರೆಷರ್ ಪರಿಣಾಮ ಬಿದ್ದಿದೆ. ಹೀಗಾಗಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ವೇಗಕ್ಕೆ ಬ್ರೇಕ್ ಬದ್ದಿಲ್ಲ. ಸಾಮಾನ್ಯವಾಗಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಹಂತ ಹಂತವಾಗಿ ವಿಮಾನದ ವೇಗವನ್ನು ತಗ್ಗಿಸಲಾಗುತ್ತೆ. ಆದರೆ ಲ್ಯಾಂಡಿಂಗ್ ಗೇರೇ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಹೀಗಾಗಿ ವೇಗಕ್ಕೆ ಕಡಿವಾಣ ಬಿದ್ದಿಲ್ಲ. ಭೂಸ್ಪರ್ಶ ಆಗ್ತಾ ಇದ್ದ ನಂತರವೂ ಕೂಡ 260 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲನೆ ಆಗ್ತಾ ಇತ್ತು ವಿಮಾನ. ಸ್ಪೀಡ್ ಕಂಟ್ರೋಲ್ ಆಗಿಲ್ಲ. ಹೀಗಾಗಿ ಲ್ಯಾಂಡ್ ಆದ ಕ್ಷಣ ಮಾತ್ರದಲ್ಲೇ ರನ್ವೇ ಅಂತ್ಯದ ಗೋಡೆಗೆ ವಿಮಾನ ಹೋಗಿ ಗುದ್ದಿದೆ. ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗಿಲ್ಲ ಪೈಲಟ್ನಿಂದ. ಗೋಡೆಗೆ ಡಿಕ್ಕಿಯಾದ ಪರಿಣಾಮ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ ವಿಮಾನವನ್ನು ಬೆಂಕಿ ಆವರಿಸಿಕೊಂಡಿದೆ. ದುರಂತದಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ. ಇದಿಷ್ಟು ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಜೆಜು ಏರ್ವೇಸ್ ದುರಂತಕ್ಕೆ ಪಕ್ಷಿಯೊಂದು ಕಾರಣವಾಯ್ತಾ ಅನ್ನೋ ಅನುಮಾನ ಸದ್ಯ ಕಾಡ್ತಾ ಇದೆ. ವಿಮಾನದ ರೆಕ್ಕೆಗೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಕ್ಕಿ ಡಿಕ್ಕಿಯಾದ ಬೆನ್ನಲ್ಲೇ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ವಿಮಾನದ ಗೇರ್ ಮೇಲೆ ನೇರವಾಗಿ ಪ್ರೆಷರ್ ಪರಿಣಾಮ ಬಿದ್ದಿದೆ. ಹೀಗಾಗಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ವೇಗಕ್ಕೆ ಬ್ರೇಕ್ ಬದ್ದಿಲ್ಲ. ಸಾಮಾನ್ಯವಾಗಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಹಂತ ಹಂತವಾಗಿ ವಿಮಾನದ ವೇಗವನ್ನು ತಗ್ಗಿಸಲಾಗುತ್ತೆ. ಆದರೆ ಲ್ಯಾಂಡಿಂಗ್ ಗೇರೇ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಹೀಗಾಗಿ ವೇಗಕ್ಕೆ ಕಡಿವಾಣ ಬಿದ್ದಿಲ್ಲ. ಭೂಸ್ಪರ್ಶ ಆಗ್ತಾ ಇದ್ದ ನಂತರವೂ ಕೂಡ
260 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲನೆ ಆಗ್ತಾ ಇತ್ತು ವಿಮಾನ. ಸ್ಪೀಡ್ ಕಂಟ್ರೋಲ್ ಆಗಿಲ್ಲ. ಹೀಗಾಗಿ ಲ್ಯಾಂಡ್ ಆದ ಕ್ಷಣ ಮಾತ್ರದಲ್ಲೇ ರನ್ವೇ ಅಂತ್ಯದ ಗೋಡೆಗೆ ವಿಮಾನ ಹೋಗಿ ಗುದ್ದಿದೆ. ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗಿಲ್ಲ ಪೈಲಟ್ನಿಂದ. ಗೋಡೆಗೆ ಡಿಕ್ಕಿಯಾದ ಪರಿಣಾಮ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ ವಿಮಾನವನ್ನು ಬೆಂಕಿ ಆವರಿಸಿಕೊಂಡಿದೆ. ದುರಂತದಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ. ಇದಿಷ್ಟು ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಜೆಜು ಏರ್ವೇಸ್ ದುರಂತಕ್ಕೆ ಪಕ್ಷಿಯೊಂದು ಕಾರಣವಾಯ್ತಾ ಅನ್ನೋ ಅನುಮಾನ ಸದ್ಯ ಕಾಡ್ತಾ ಇದೆ. ವಿಮಾನದ ರೆಕ್ಕೆಗೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಕ್ಕಿ ಡಿಕ್ಕಿಯಾದ ಬೆನ್ನಲ್ಲೇ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ವಿಮಾನದ ಗೇರ್ ಮೇಲೆ ನೇರವಾಗಿ ಪ್ರೆಷರ್ ಪರಿಣಾಮ ಬಿದ್ದಿದೆ. ಹೀಗಾಗಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ವೇಗಕ್ಕೆ ಬ್ರೇಕ್ ಬದ್ದಿಲ್ಲ. ಸಾಮಾನ್ಯವಾಗಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಹಂತ ಹಂತವಾಗಿ ವಿಮಾನದ ವೇಗವನ್ನು ತಗ್ಗಿಸಲಾಗುತ್ತೆ. ಆದರೆ ಲ್ಯಾಂಡಿಂಗ್ ಗೇರೇ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಹೀಗಾಗಿ ವೇಗಕ್ಕೆ ಕಡಿವಾಣ ಬಿದ್ದಿಲ್ಲ. ಭೂಸ್ಪರ್ಶ ಆಗ್ತಾ ಇದ್ದ ನಂತರವೂ ಕೂಡ 260 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲನೆ ಆಗ್ತಾ ಇತ್ತು ವಿಮಾನ. ಸ್ಪೀಡ್ ಕಂಟ್ರೋಲ್ ಆಗಿಲ್ಲ. ಹೀಗಾಗಿ ಲ್ಯಾಂಡ್ ಆದ ಕ್ಷಣ ಮಾತ್ರದಲ್ಲೇ ರನ್ವೇ ಅಂತ್ಯದ ಗೋಡೆಗೆ ವಿಮಾನ ಹೋಗಿ ಗುದ್ದಿದೆ. ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗಿಲ್ಲ ಪೈಲಟ್ನಿಂದ. ಗೋಡೆಗೆ ಡಿಕ್ಕಿಯಾದ ಪರಿಣಾಮ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ ವಿಮಾನವನ್ನು ಬೆಂಕಿ ಆವರಿಸಿಕೊಂಡಿದೆ. ದುರಂತದಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ. ಇದಿಷ್ಟು ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಜೆಜು ಏರ್ವೇಸ್ ದುರಂತಕ್ಕೆ ಪಕ್ಷಿಯೊಂದು ಕಾರಣವಾಯ್ತಾ ಅನ್ನೋ ಅನುಮಾನ ಸದ್ಯ ಕಾಡ್ತಾ ಇದೆ. ವಿಮಾನದ ರೆಕ್ಕೆಗೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಕ್ಕಿ ಡಿಕ್ಕಿಯಾದ ಬೆನ್ನಲ್ಲೇ ವಿಮಾನದ ರೆಕ್ಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದರಿಂದ ವಿಮಾನದ ಗೇರ್ ಮೇಲೆ ನೇರವಾಗಿ ಪ್ರೆಷರ್ ಪರಿಣಾಮ ಬಿದ್ದಿದೆ. ಹೀಗಾಗಿ ಪೈಲಟ್ ತುರ್ತು ಭೂಸ್ಪರ್ಶ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಗೇರ್ ವಿಫಲವಾದ ಹಿನ್ನೆಲೆಯಲ್ಲಿ ವೇಗಕ್ಕೆ ಬ್ರೇಕ್ ಬದ್ದಿಲ್ಲ. ಸಾಮಾನ್ಯವಾಗಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಹಂತ ಹಂತವಾಗಿ ವಿಮಾನದ ವೇಗವನ್ನು ತಗ್ಗಿಸಲಾಗುತ್ತೆ. ಆದರೆ ಲ್ಯಾಂಡಿಂಗ್ ಗೇರೇ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ಹೀಗಾಗಿ ವೇಗಕ್ಕೆ ಕಡಿವಾಣ ಬಿದ್ದಿಲ್ಲ. ಭೂಸ್ಪರ್ಶ ಆಗ್ತಾ ಇದ್ದ ನಂತರವೂ ಕೂಡ 260 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲನೆ ಆಗ್ತಾ ಇತ್ತು ವಿಮಾನ. ಸ್ಪೀಡ್ ಕಂಟ್ರೋಲ್ ಆಗಿಲ್ಲ. ಹೀಗಾಗಿ ಲ್ಯಾಂಡ್ ಆದ ಕ್ಷಣ ಮಾತ್ರದಲ್ಲೇ ರನ್ವೇ ಅಂತ್ಯದ ಗೋಡೆಗೆ ವಿಮಾನ ಹೋಗಿ ಗುದ್ದಿದೆ. ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗಿಲ್ಲ ಪೈಲಟ್ನಿಂದ. ಗೋಡೆಗೆ ಡಿಕ್ಕಿಯಾದ ಪರಿಣಾಮ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ ವಿಮಾನವನ್ನು ಬೆಂಕಿ ಆವರಿಸಿಕೊಂಡಿದೆ. ದುರಂತದಲ್ಲಿ ನೂರಾರು ಮಂದಿ